ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಚಿಕ್ಕ ವಯಸ್ಸಲ್ಲೇ ಮದುವೆಯಾದ ಪ್ರಸಿದ್ಧ ನಟಿಯರು ಯಾರು? ಮದುವೆಯಾಗುವಾಗ ಅವರ ವಯಸ್ಸು ಎಷ್ಟಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ರಾಧಿಕಾ ಕುಮಾರಸ್ವಾಮಿ 35ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರೋ ರಾಧಿಕಾ ಕುಮಾರಸ್ವಾಮಿ ಮೊದಲ ಬಾರಿ ಮದುವೆಯಾಗಿದ್ದು 14ನೇ ವಯಸ್ಸಲ್ಲಿ. ಹೌದು, ಕೇವಲ 14 ವರ್ಷ. ಅಂದಹಾಗೆ ಇದು ಬಾಲ್ಯ ವಿವಾಹವಾಗಿತ್ತು. ಆದ್ರೆ ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡಿಸಲಾಗಿದೆ ಅಂತ ಬಳಿಕ ರಾಧಿಕಾ ಕುಮಾರಸ್ವಾಮಿ ಕುಟುಂಬಸ್ಥರು ಕೋರ್ಟ್ ಮೆಟ್ಟಿಲೇರಿದ್ದು ಇತಿಹಾಸ. ಸರಿತಾ 80ರ ದಶಕದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದ ಸರಿತಾ ಮೊದಲ ಮದುವೆಯಾಗಿದ್ದು 15-16ನೇ ವಯಸ್ಸಲ್ಲಿ. ಈ ಮದುವೆ ಕೂಡ ಬಳಿಕ ಕೋರ್ಟ್ ಮೆಟ್ಟಿಲೇರಿತ್ತು. ಸಾವಿತ್ರಿ ಗಣೇಶನ್ ಮಹಾನಟಿ ಖ್ಯಾತಿಯ ಸಾವಿತ್ರಿ ಗಣೇಶನ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು 16ನೇ ವಯಸ್ಸಲ್ಲಿ. ಆದ್ರಿದು ಬಾಲ್ಯ ವಿವಾಹ ಆಗಿರ್ಲಿಲ್ಲ. ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ 16 ವರ್ಷ ದಾಟಿದ್ರೆ ಮದುವೆ ಆಗ್ಬೋದಿತ್ತು. ಶೋಭಾ ಕನ್ನಡದ ಕೆಲವೊಂದು ಮಲಯಾಳಂ, ತಮಿಳಿನ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಶೋಭಾ ಮದುವೆ ಆಗಿದ್ದು 16ನೇ ವಯಸ್ಸಲ್ಲಿ. ಸೌಕಾರ್ ಜಾನಕಿ ಹಲವು ದಶಕಗಳ ಕಾಲ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಮಿಂಚಿದ್ದ ಇವರು 16ನೇ ವಯಸ್ಸಲ್ಲೇ ದಾಂಪತ್ಯ ಜೀವನ ಶುರು ಮಾಡಿದ್ರು. ಅಂಬಿಕಾ ಕನ್ನಡದ ಹಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಅಂಬಿಕಾ ಮದುವೆಯಾಗಿದ್ದು 16ನೇ ವಯಸ್ಸಲ್ಲಿ. ಉಮಾಶ್ರೀ ಕನ್ನಡದ ಪ್ರಸಿದ್ಧ ನಟಿ ಮತ್ತು ರಾಜಕಾರಣಿಯಾದ ಉಮಾಶ್ರೀ ಮದುವೆಯಾಗಿದ್ದು 17ನೇ ವಯಸ್ಸಲ್ಲಿ ಎನ್ನಲಾಗುತ್ತೆ. ಲವ್ ಮಾಡಿ ಮದುವೆಯಾದ್ರೂ ಬಳಿಕ ಗಂಡನಿಂದ ದೂರವಾಗಬೇಕಾಯ್ತು. ಲಕ್ಷ್ಮಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂನ ನೂರಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಲಕ್ಷ್ಮಿ ಮೊದಲ ಮದುವೆ ಆಗಿದ್ದು 17ನೇ ವಯಸ್ಸಲ್ಲಿ. ಪವಿತ್ರ ಗೌಡ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ಪವಿತ್ರ ಗೌಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು 18ನೇ ವಯಸ್ಸಲ್ಲಿ ಎನ್ನಲಾಗುತ್ತೆ. ದಿವ್ಯಾ ಭಾರತಿ 90ರ ದಶಕದ ನಟಿ ದಿವ್ಯಾ ಭಾರತಿ ಮದುವೆಯಾಗಿದ್ದು 18ನೇ ವಯಸ್ಸಿಗೆ. ನಜ್ರಿಯಾ ನಜೀಂ ಮಲಯಾಳಂ ಮತ್ತು ತಮಿಳಿನ ಹಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ನಟಿ ಕಮ್ ನಿರ್ಮಾಪಕಿ ನಜ್ರಿಯಾ ನಜೀಂ ನಟ ಫಹದ್ ಫಾಸಿಲ್ ರನ್ನ ಮದುವೆಯಾಗಿದ್ದು 19ನೇ ವಯಸ್ಸಲ್ಲಿ. ಸೋನು ಗೌಡ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ಸೋನು ಗೌಡ 20ನೇ ವಯಸ್ಸಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ರೇವತಿ ಕನ್ನಡದ ಕೆಲವೊಂದು ಸೇರಿದಂತೆ ದಕ್ಷಿಣ ಭಾರತದ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ರೇವತಿ ಮದುವೆಯಾಗಿದ್ದು 20ನೇ ವಯಸ್ಸಿಗೆ. ಸಯೇಶ ಸೈಗಲ್ ಕನ್ನಡದ ಯುವರತ್ನ ಸಿನಿಮಾದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜೋಡಿಯಾಗಿದ್ದ ಸಯೇಶ ಸೈಗಲ್ ನಟ ಆರ್ಯರನ್ನ ಮದುವೆಯಾಗಿದ್ದು 21ನೇ ವಯಸ್ಸಲ್ಲಿ. ಮೋಹಿನಿ ಕನ್ನಡದ ಕೆಲವೊಂದು ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂನ ಹಲವು ಸಿನಿಮಾಗಳಿಗೆ ಬಣ್ಣ ಹಚ್ಚಿರೋ ನಟಿ ಮೋಹಿನಿ ದಾಂಪತ್ಯ ಜೀವನ ಶುರು ಮಾಡಿದ್ದು 21ನೇ ವಯಸ್ಸಲ್ಲಿ. ಅನುಪ್ರಭಾಕರ್ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ಅನುಪ್ರಭಾಕರ್ ಮೊದಲ ಮದುವೆಯಾಗಿದ್ದು 22ನೇ ವಯಸ್ಸಲ್ಲಿ. ಆರತಿ 70-80ರ ದಶಕದ ಪ್ರಸಿದ್ಧ ನಟಿಯಾದ ಆರತಿ 22ನೇ ವಯಸ್ಸಲ್ಲಿ ಕನ್ನಡದ ಪ್ರಸಿದ್ಧ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ರನ್ನ ಮದುವೆಯಾದ್ರು. ಕೆಲವೇ ವರ್ಷದಲ್ಲಿ ಪರಸ್ಪರ ದೂರವಾದ್ರು. ಶ್ರುತಿ ಕನ್ನಡದ ಪ್ರಸಿದ್ಧ ನಟಿ ಕಮ್ ರಾಜಕಾರಣಿ ಶ್ರುತಿ 23ನೇ ವಯಸ್ಸಲ್ಲಿ ನಿರ್ದೇಶಕ ಎಸ್ ಮಹೇಂದರ್ ರನ್ನ ವರಿಸಿದ್ರು. ಕೆಲ ವರ್ಷಗಳ ಬಳಿಕ ದೂರವಾದ್ರು. ರಕ್ಷಿತಾ ಒಂದು ಕಾಲದ ಬಹುಬೇಡಿಕೆಯ ನಟಿ ರಕ್ಷಿತಾ ನಿರ್ದೇಶಕ ಪ್ರೇಮ್ ರನ್ನ ಮದುವೆಯಾಗಿದ್ದು 23ನೇ ವಯಸ್ಸಲ್ಲಿ. ಮದುವೆ ಬಳಿಕ ಆಕ್ಟಿಂಗ್ ನಿಂದ ದೂರ ಉಳಿದು ಬಿಟ್ರು. ಶ್ರೀದೇವಿ ವಿಜಯ್ ಕುಮಾರ್ ಕನ್ನಡದ ಕೆಲವೊಂದು ತಮಿಳು, ತೆಲುಗಿನ ಹಲವು ಸಿನಿಮಾಗಳಿಗೆ ಬಣ್ಣ ಹಚ್ಚಿರೋ ಶ್ರೀದೇವಿ ವಿಜಯ್ ಕುಮಾರ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು 23ನೇ ವಯಸ್ಸಲ್ಲಿ. ಅಮಲಾ ಪೌಲ್ ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದ ಅಮಲಾ ಪೌಲ್ ಮೊದಲ ಮದುವೆಯಾಗಿದ್ದು 23ನೇ ವಯಸ್ಸಲ್ಲಿ. ವಿನಯ ಪ್ರಸಾದ್ ಕನ್ನಡದ ಪ್ರಸಿದ್ಧ ನಟಿ ವಿನಯ್ ಪ್ರಸಾದ್ ಮೊದಲ ಮದುವೆಯಾಗಿದ್ದು 23ನೇ ವಯಸ್ಸಲ್ಲಿ. ನಿರ್ದೇಶಕ VRK ಪ್ರಸಾದ್ ರನ್ನ. ರಾಧಿಕಾ ಶರತ್ ಕುಮಾರ್ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ತಮಿಳಿನ ಪ್ರಸಿದ್ಧ ನಟಿ ರಾಧಿಕಾ ಶರತ್ ಕುಮಾರ್ ಮೊದಲ ಮದುವೆಯಾಗಿದ್ದು 23ನೇ ವಯಸ್ಸಲ್ಲಿ. ಒಂದೇ ವರ್ಷದಲ್ಲಿ ಅದು ಮುರಿದು ಬಿತ್ತು. ಸದ್ಯ ನಟ ಶರತ್ ಕುಮಾರ್ ಜೊತೆ ಸಂಸಾರ ನಡೆಸುತ್ತಿದ್ದಾರೆ. ಅದಿತಿ ರಾವ್ ಹೈದರಿ ಬಾಲಿವುಡ್ನ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದ ಇವರು 23ನೇ ವಯಸ್ಸಲ್ಲಿ ದಾಂಪತ್ಯ ಜೀವನ ಶುರು ಮಾಡಿದ್ರು. ಆದ್ರೆ ಕೆಲ ವರ್ಷಗಳಲ್ಲೇ ಗಂಡನಿಂದ ದೂರವಾದ್ರು. ಆಯಶಾ ಟಾಕಿಯಾ ಬಾಲಿವುಡ್ನ ಮಾಜಿ ನಟಿಯಾದ ಇವರು ಮದುವೆಯಾಗಿದ್ದು 23ನೇ ವಯಸ್ಸಿಗೆ.
ಆಮೇಲೆ ಚಿತ್ರರಂಗದಿಂದ ದೂರವಾಗಿ ಬಿಟ್ರು. ಅಮೂಲ್ಯ ಚೆಲುವಿನ ಚಿತ್ತಾರ ಸಿನಿಮಾ ಖ್ಯಾತಿಯ ಅಮೂಲ್ಯ ಮದುವೆ ಮಾಡಿಕೊಂಡಿದ್ದು 24ನೇ ವಯಸ್ಸಿಗೆ. ಮಾಲಾಶ್ರೀ ಕನ್ನಡದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದ ಇವರು 24ನೇ ವಯಸ್ಸಲ್ಲಿ ನಿರ್ಮಾಪಕ ರಾಮುರನ್ನ ಮದುವೆ ಮಾಡಿಕೊಂಡ್ರು. ಅರುಂಧತಿ ನಾಗ್ ಕನ್ನಡ ಸೇರಿದಂತೆ ವಿವಿಧ ಭಾಷೆಯ ಹಲವು ಸಿನಿಮಾಗಳಿಗೆ ಬಣ್ಣ ಹಚ್ಚಿರೋ ಅರುಂಧತಿ ನಾಗ್ ನಟ ಮತ್ತು ನಿರ್ದೇಶಕ ಶಂಕರ್ ನಾಗ್ರನ್ನ ಮದುವೆಯಾಗಿದ್ದು 24ನೇ ವಯಸ್ಸಲ್ಲಿ. ಜೆನಿಲಿಯಾ ಡಿಸೋಜಾ ಕನ್ನಡದ ಸತ್ಯ ಇನ್ ಲವ್ ಚಿತ್ರ ಸೇರಿದಂತೆ ಹಿಂದಿ, ತಮಿಳು, ತೆಲುಗಿನ ಹಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಜೆನಿಲಿಯಾ 24ನೇ ವಯಸ್ಸಲ್ಲಿ ಮದುವೆಯಾದ್ರು. ನಟ ರಿತೇಶ್ ದೇಶ್ಮುಖ್ರನ್ನ ಮಲ್ಲಿಕಾ ಶರಾವತ್ ಬಾಲಿವುಡ್ ನಟಿಯಾದ ಇವರು 24ನೇ ವಯಸ್ಸಲ್ಲಿ ಮದುವೆಯಾದ್ರು. ಒಂದೇ ವರ್ಷದಲ್ಲಿ ವಿಚ್ಛೇದನ ಪಡೆದ್ರು. ಜಯಪ್ರದಾ 80ರ ದಶಕದ ಪ್ರಸಿದ್ಧ ನಟಿ ಕಂ ರಾಜಕಾರಣಿ ಜಯಪ್ರದಾ ನಿರ್ಮಾಪಕರೊಬ್ಬರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು 24ನೇ ವಯಸ್ಸಲ್ಲಿ. ಸೋನಿಯಾ ಅಗರ್ವಾಲ್ ಕನ್ನಡದ ಚಂದು ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂನ ಹಲವು ಚಿತ್ರಗಳಲ್ಲಿ ಆಕ್ಟ್ ಮಾಡಿರೋ ಸೋನಿಯಾ ಅಗರ್ವಾಲ್ ನಿರ್ದೇಶಕರೊಬ್ಬರನ್ನ ಮದುವೆಯಾಗಿದ್ದು 24ನೇ ವಯಸ್ಸಲ್ಲಿ. ಕೆಲವೇ ವರ್ಷದಲ್ಲಿ ಪರಸ್ಪರ ದೂರವಾದ್ರು. ಇನ್ನುಳಿದಂತೆ ಮಯೂರಿ, ಕ್ಯಾಥರಿ, ಮಾಳವಿಕಾ, ಅವಿನಾಶ್, ಭಾರತಿ, ವಿಷ್ಣುವರ್ಧನ್ ಮುಂತಾದವರು 25ನೇ ವಯಸ್ಸಲ್ಲಿ ಮದುವೆಯಾಗಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ಚಿಕ್ಕ ವಯಸ್ಸಲ್ಲೇ ಮದುವೆಯಾದ ಪ್ರಸಿದ್ಧ ನಟಿಯರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.